ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳೇನು? ಆಪ್ಷನ್ಸ್: ಎ ಎದೆ ಉರಿ, ಬಿ ಹೊಟ್ಟೆ ನೋವು, ಸಿ ವಾಂತಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಹೊಟ್ಟೆಯಲ್ಲಿ ಮೊದಲು ಅಲ್ಸರ್ ಉಂಟಾಗಿ ಅದು ನಂತರ ಕ್ಯಾನ್ಸರ್ ಆಗಿ ತಿರುಗಿಕೊಳ್ಳುತ್ತದೆ. ಹೊಟ್ಟೆ ಕ್ಯಾನ್ಸರ್ ಬಂದಿದ್ದರೆ ಮೊದಲು ಎದುರಾಗುವ ರೋಗ ಲಕ್ಷಣಗಳು ಎಂದರೆ ಎದೆ ಉರಿ, ಹೊಟ್ಟೆ ಉಬ್ಬರ, ಮೇಲಿನ ಹೊಟ್ಟೆಯಲ್ಲಿ ನೋವು ಕಾಣಿಸುವುದು, ವಾಕರಿಕೆ ಮತ್ತು ವಾಂತಿ ಬಂದ ಅನುಭವ ಉಂಟಾಗುವುದು ಹೊಟ್ಟೆ ಕ್ಯಾನ್ಸರ್ನ ಲಕ್ಷಣಗಳಾಗಿರುತ್ತವೆ. ಎರಡನೇ ಪ್ರಶ್ನೆ, ಬಿಪಿ ಸಮಸ್ಯೆ ಇರುವವರು ತಪ್ಪದೇ ಸೇವಿಸಬೇಕಾದ ಹಣ್ಣು ಯಾವುದು? ಆಪ್ಷನ್ಸ್: ಎ ಸೇಬು, ಬಿ ಪೇರಳೆ, ಸಿ ದಾಳಿಂಬೆ, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ದಾಳಿಂಬೆ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡುಬರುವುದರ ಜೊತೆಗೆ ಪಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಸಿಗುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ಯಾವುದರ ಕೊರತೆಯಿಂದಾಗಿ ಎದೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ? ಆಪ್ಷನ್ಸ್: ಎ ಕಬ್ಬಿಣ, ಬಿ ಮೆಗ್ನೀಷಿಯಂ, ಸಿ ವಿಟಮಿನ್ ಡಿ, ಡಿ ಬಿಳಿ ರಕ್ತ ಕಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ. ಮೆಗ್ನೀಷಿಯಂ ಕೊರತೆಯು ಆರಂಭಿಕ ಹಂತಗಳಲ್ಲಿ ದಣಿದ ಮತ್ತು ದುರ್ಬಲ ಭಾವನೆಯನ್ನು ಉಂಟುಮಾಡುತ್ತದೆ. ದೇಹದಲ್ಲಿ ಕಡಿಮೆ ಮೆಗ್ನೀಷಿಯಂ ಇದ್ದಾಗ ನಮ್ಮ ಚಯಾಪಚಯವು ಬದಲಾಗುತ್ತದೆ ಮತ್ತು ಪರಿಧಮನಿಯ ಸೆಳೆತಕ್ಕೆ ಕಾರಣವಾಗುತ್ತದೆ. ಅಂದರೆ ಹೃದಯದ ಅಪಧಮನಿಗಳು ಇದ್ದಕ್ಕಿದ್ದಂತೆ ಬಿಗಿಯಾಗುತ್ತದೆ. ಇದು ನಮ್ಮ ಎದೆಯಲ್ಲಿ ಹಿಸುಕಿದ ನೋವಿನಂತೆ ಭಾಸವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಮಹಿಳೆಯರು ಹೆಚ್ಚು ಶೀತವನ್ನು ಅನುಭವಿಸಲು ಕಾರಣವೇನು? ಆಪ್ಷನ್ಸ್: ಎ ಮನೆ ಕೆಲಸ, ಬಿ ಹಾರ್ಮೋನ್ ಬದಲಾವಣೆ, ಸಿ ಕಡಿಮೆ ಚಯಾಪಚಯ, ಡಿ ದೇಹ ಪ್ರವೃತ್ತಿ. ಸರಿಯಾದ ಉತ್ತರ ಆಪ್ಷನ್ ಸಿ ಕಡಿಮೆ ಚಯಾಪಚಯ. ಮಹಿಳೆಯರ ಚಯಾಪಚಯ ದರವು ಪುರುಷರಿಗಿಂತ ಕಡಿಮೆ ಇರುತ್ತದೆ. ಪುರುಷರು ಮತ್ತು ಮಹಿಳೆಯರು ಒಂದೇ ತೂಕವನ್ನು ಹೊಂದಿದ್ದರೂ ಅವರ ದೇಹದಲ್ಲಿ ಕಡಿಮೆ ಶಾಖವನ್ನು ಉತ್ಪಾದಿಸುವ ಸ್ನಾಯುಗಳನ್ನು ಹೊಂದಿರುತ್ತಾರೆ. ಮಹಿಳೆಯರು ತಮ್ಮ ಚರ್ಮ ಮತ್ತು ಸ್ನಾಯುಗಳ ನಡುವೆ ಹೆಚ್ಚು ಕೊಬ್ಬು ಹೊಂದಿರುತ್ತಾರೆ. ಇದು ಅವರ ದೇಹವನ್ನು ತಂಪಾಗಿರಿಸಲು ಕಾರಣವಾಗುತ್ತದೆ. ಐದನೇ ಪ್ರಶ್ನೆ, ಭಾರತದ ಮೊಟ್ಟ ಮೊದಲ ಕನ್ನಡ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿ ಯಾರು? ಆಪ್ಷನ್ಸ್: ಎ ಭವ್ಯ ನರಸಿಂಹಮೂರ್ತಿ, ಬಿ ಮಾಧುರಿ, ಸಿ ರಾಧಿಕಾ ಸೆನ್, ಡಿ ಅವನಿ ಚತುರ್ವೇದಿ. ಸರಿಯಾದ ಉತ್ತರ ಆಪ್ಷನ್ ಎ ಭವ್ಯ ನರಸಿಂಹಮೂರ್ತಿ. ದಕ್ಷಿಣ ಭಾರತದ ಮೊಟ್ಟ ಮೊದಲ ಮಹಿಳಾ ಲೆಫ್ಟಿನೆಂಟ್ ಸೇನಾಧಿಕಾರಿಯಾಗಿ ನಮ್ಮ ಹೆಮ್ಮೆಯ ಕನ್ನಡತಿ ಭವ್ಯ ನರಸಿಂಹಮೂರ್ತಿ ಅವರು ಆಯ್ಕೆಯಾಗಿದ್ದಾರೆ. ಆರನೇ ಪ್ರಶ್ನೆ, ಹಲ್ಲಿನ ಮೇಲಿರುವ ಕಲೆಗಳನ್ನು ಸುಲಭವಾಗಿ ತೆಗೆದುಹಾಕಲು ಯಾವುದು ಸಹಾಯ ಮಾಡುತ್ತದೆ? ಆಪ್ಷನ್ಸ್: ಎ ಟೊಮ್ಯಾಟೊ, ಬಿ ಪುದೀನ, ಸಿ ಬಾಳೆಹಣ್ಣು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಕಿತ್ತಳೆ ಹಣ್ಣಿನ ಸಿಪ್ಪೆಯಿಂದ ಹಲ್ಲುಗಳನ್ನು ಉಜ್ಜುವುದರಿಂದ ಹಲ್ಲುಗಳು ಸ್ವಚ್ಛವಾಗುತ್ತವೆ ಮತ್ತು ಬಿಳಿಯಾಗುತ್ತದೆ. ಕಿತ್ತಳೆಯ ರಸ ಬ್ಯಾಕ್ಟೀರಿಯಾ ವಿರುದ್ಧ ಹೋರಾಡಿ ಹಲ್ಲಿನ ಮೇಲಿರುವ ಕಲೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಏಳನೇ ಪ್ರಶ್ನೆ, ವಿಶ್ವದಲ್ಲೇ ಹೆಚ್ಚು ಆಹಾರ ಪದಾರ್ಥಗಳನ್ನು ಉತ್ಪಾದಿಸುವ ದೇಶ ಯಾವುದು? ಆಪ್ಷನ್ಸ್: ಎ ಭಾರತ, ಬಿ ಚೀನಾ, ಸಿ ಬ್ರೆಜಿಲ್, ಡಿ ಅಮೆರಿಕ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ.
ಚೀನಾ, ಭಾರತ, ಅಮೆರಿಕ ಮತ್ತು ಬ್ರೆಜಿಲ್ ವಿಶ್ವದ 4 ದೇಶಗಳು ಹೆಚ್ಚು ಧಾನ್ಯಗಳನ್ನು ಮತ್ತು ಆಹಾರ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಆದರೆ ಇತರ ದೇಶಗಳಿಗೆ ಆಹಾರ ಧಾನ್ಯ ಮತ್ತು ಆಹಾರ ಪದಾರ್ಥಗಳನ್ನು ರಫ್ತು ಮಾಡುವಲ್ಲಿ ಅಮೆರಿಕ ವಿಶ್ವದಲ್ಲೇ ಮುಂಚೂಣಿಯಲ್ಲಿದೆ. ಬೇಸಿಗೆಯಲ್ಲಿ ಸಪೋಟ ಅಥವಾ ಚಿಕ್ಕು ಹಣ್ಣನ್ನು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ಮಲಬದ್ಧತೆ, ಬಿ. ಉಷ್ಣತೆ ಹೆಚ್ಚಾಗುತ್ತದೆ, ಸಿ. ಶ್ವಾಸಕೋಶ ಸುಧಾರಣೆ, ಡಿ. ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಕಣ್ಣಿನ ಉರಿ ಕಡಿಮೆಯಾಗುತ್ತದೆ. ಸಪೋಟ ತಾಮ್ರ, ಕಬ್ಬಿಣ, ರಂಜಕ, ಕ್ಯಾಲ್ಸಿಯಂ ಮತ್ತು ನಿಯಾಸಿಕ್ನಂತಹ ಖನಿಜಗಳಿಂದ ಸಮೃದ್ಧವಾಗಿದ್ದು, ಬೇಸಿಗೆಯಲ್ಲಿ ಸಪೋಟ ಹಣ್ಣನ್ನು ತಿನ್ನುವುದರಿಂದ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುವುದಲ್ಲದೆ ಇದು ಕಣ್ಣಿನ ಉರಿಯನ್ನು ಕಡಿಮೆ ಮಾಡುತ್ತದೆ. ಜೇನು ಹುಳು ಕಚ್ಚಿದರೆ ಕೂಡಲೇ ಯಾವುದನ್ನು ಹಚ್ಚಬೇಕು? ಆಪ್ಷನ್ಸ್: ಎ. ಮೆಣಸಿನಕಾಯಿ, ಬಿ. ತುಳಸಿ ರಸ, ಸಿ. ಈರುಳ್ಳಿ, ಡಿ. ಸುಣ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ, ಈರುಳ್ಳಿ. ಜೇನುನೊಣ ಕಚ್ಚಿದಾಗ ಈರುಳ್ಳಿಯನ್ನು ಹೋಳು ಮಾಡಿ ಒಂದು ಹೋಳಿನಿಂದ ಕಚ್ಚಿದ ಜಾಗಕ್ಕೆ ತಿಕ್ಕಬೇಕು. ಹೀಗೆ ಮಾಡುವುದರಿಂದ ಊತ ಬರುವುದಿಲ್ಲ ಮತ್ತು ಮುಳ್ಳಿನ ವಿಷ ದೇಹಕ್ಕೆ ಹೋಗುವುದಿಲ್ಲ. ಸಣ್ಣ ವಯಸ್ಸಿನಲ್ಲಿ ತಲೆಯ ಕೂದಲು ಉದುರಲು ಮುಖ್ಯ ಕಾರಣವೇನು? ಆಪ್ಷನ್ಸ್: ಎ. ಪೋಷಕಾಂಶಗಳ ಕೊರತೆ, ಬಿ. ಜಂಕ್ ಫುಡ್ ಸೇವನೆ, ಸಿ. ಸ್ಟ್ರೆಸ್, ಡಿ. ಸರಿಯಾಗಿ ತಿನ್ನದಿರುವುದು. ಸರಿಯಾದ ಉತ್ತರ ಆಪ್ಷನ್ ಎ, ಪೋಷಕಾಂಶಗಳ ಕೊರತೆ. ಪೋಷಕಾಂಶಗಳ ಅಭಾವದಿಂದ ಶಕ್ತಿಯ ಕೊರತೆಯುಂಟಾಗುವುದರಿಂದ ಇಳಿ ವಯಸ್ಸಿನಲ್ಲಿ ಹೆಚ್ಚಾಗಿ ಕೂದಲು ಉದುರುತ್ತದೆ. ತಿಮಿಂಗಲವು ಒಂದು ಬಾರಿಗೆ ಎಷ್ಟು ಲೀಟರ್ ನೀರನ್ನು ಕುಡಿಯುತ್ತದೆ? ಆಪ್ಷನ್ಸ್: ಎ. 30,000 ಲೀಟರ್, ಬಿ. 37,854 ಲೀಟರ್, ಸಿ. 73,854 ಲೀಟರ್, ಡಿ. 32,584 ಲೀಟರ್. ಸರಿಯಾದ ಉತ್ತರ ಆಪ್ಷನ್ ಬಿ, 37,854 ಲೀಟರ್. ತಿಮಿಂಗಲವು ಒಂದು ಬಾರಿ ಬಾಯಿ ತೆರೆದರೆ ಕನಿಷ್ಠ ಪಕ್ಷ 37,854 ಲೀಟರ್ ನೀರನ್ನು ಕುಡಿಯುತ್ತದೆ. 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡಿದರೆ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ. ನೆನಪಿನ ಶಕ್ತಿ ಕುಂಠಿತ, ಬಿ. ಮೆದುಳಿನ ಮೇಲೆ ಪ್ರಭಾವ, ಸಿ. ಮಾನಸಿಕ ಖಿನ್ನತೆ, ಡಿ. ಏಕಾಗ್ರತೆ ಕೊರತೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಒಬ್ಬ ಮನುಷ್ಯ 6 ಗಂಟೆಗಿಂತ ಕಡಿಮೆ ನಿದ್ರೆ ಮಾಡುವುದರಿಂದ ಈ ಮೇಲಿನ ಎಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಜೊತೆಗೆ ಮನುಷ್ಯನ ದೇಹದಲ್ಲಿ ಬಹುಮುಖ್ಯವಾದ ರೋಗ ನಿರೋಧಕ ಶಕ್ತಿಯನ್ನು ಇದು ಕಡಿಮೆ ಮಾಡುತ್ತದೆ. ಗಟಗಟನೆ ನೀರು ಕುಡಿಯುವುದರಿಂದ ಯಾವ ತೊಂದರೆಯಾಗುತ್ತದೆ? ಆಪ್ಷನ್ಸ್: ಎ. ಗ್ಯಾಸ್ಟ್ರಿಕ್, ಬಿ. ಕಿಡ್ನಿ ಸಮಸ್ಯೆ, ಸಿ. ಮೆದುಳು ಸಮಸ್ಯೆ, ಡಿ. ಎದೆಯುರಿ. ಸರಿಯಾದ ಉತ್ತರ ಆಪ್ಷನ್ ಡಿ, ಎದೆಯುರಿ. ನೀರು ರಭಸದಿಂದ ಚಿಮ್ಮಿ ಹರಿದಾಗ ಅನ್ನನಾಳದ ಮೇಲೆ ಒತ್ತಡ ಬಿದ್ದು ಹೊಟ್ಟೆ ಮತ್ತು ಅನ್ನನಾಳದ ನಡುವಿನ ಜಂಟಿಯಾದ ಸ್ಪಿಂಕ್ಟರ್ಗೆ ಹಾನಿಯನ್ನುಂಟು ಮಾಡುತ್ತದೆ. ಇದರಿಂದಾಗಿ ಅನಿಲಗಳು ಹಿಮ್ಮುಖವಾಗಿ ಹರಿದು ಎದೆಯುರಿ ಉಂಟಾಗುತ್ತದೆ. 10ನೇ ಪ್ರಶ್ನೆ, ಹೃದಯ ಕಾಯಿಲೆಯನ್ನು ತಡೆಯಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ. ವೀಳ್ಯದೆಲೆ, ಬಿ. ಪುದೀನ, ಸಿ. ತುಳಸಿ, ಡಿ. ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ, ವೀಳ್ಯದೆಲೆ. ವೀಳ್ಯದೆಲೆ ಮತ್ತು ಬೆಳ್ಳುಳ್ಳಿಯ ಹೆಸಳನ್ನು ಒಟ್ಟಿಗೆ ಸೇರಿಸಿ ತಿನ್ನುವುದರಿಂದ ಇದು ಹೃದಯದ ಕಾಯಿಲೆ ತಡೆಯಲು ಸಹಾಯ ಮಾಡುತ್ತದೆ ಮತ್ತು ರಕ್ತವನ್ನು ತೆಳುವಾಗಲು ಸಹಾಯ ಮಾಡುತ್ತದೆ. ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಕ್ಕೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.